ನನಗೆಲ್ಲೂ ಸಹ ಅದು ಹುಲಿಗಿಂತ ಕಡಿಮೆ ಅಥವಾ ಅದೆಲ್ಲೋ ಒಂದು ಕಿಂಗ್ ಕೋಬರ್ಗಿಂತ ಇದು ಕಡಿಮೆ ಅಥವಾ ಮತ್ತೊಂದು ಯಾವುದೋ ಒಂದು ಆನೆಗಿಂತ ಇದು ಕಡಿಮೆ ಅಂತ ಅನಿಸೇ ಇಲ್ಲ. ಅದರಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಜೀವಿ ಇದು. ಜನ ಸಮುದಾಯ ಅಥವಾ ವೈಜ್ಞಾನಿಕ ಸಮುದಾಯ ಇವೆಲ್ಲವೂ ಸಹ ಯಾವ ಕಾರಣಕ್ಕೆ ಈ ಕಪ್ಪೆಗಳನ್ನು ಇಷ್ಟು ತುಚ್ಛವಾಗಿ ಅಷ್ಟು ಕಡೆಗಣನೆ ಮಾಡಿದ್ದಾರೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಇದೂ ಸಹ ಉಳಿದೆಲ್ಲ ಜೀವಿಗಳಂತೆಯೇ ಅಷ್ಟೇ ಮಹತ್ವದ ಪ್ರಾಣಿ ಅಂತಕ್ಕಂಥದ್ದನ್ನು ಸಮಾಜಕ್ಕೆ ನಾವು ತೋರಿಸ್ಕೊಡ್ಬೇಕು. ಇದೇ ನನ್ನ ಮೂಲ ಉದ್ದೇಶ. ನನ್ನೂರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶರಾವತಿ ಕಣಿವೆಯಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಹಳ್ಳಿ ಕಾಳ್ಮಂಜಿ ಅಂತ. ಸುತ್ತ ದಟ್ಟವಾದ ಅರಣ್ಯ ಪ್ರದೇಶ. ಇಲ್ಲಿಯ ಮರಗಿಡಗಳು, ಇಲ್ಲಿಯ ಪಕ್ಷಿಗಳು, ಚಿಟ್ಟೆ, ಹಾವು, ಕಪ್ಪೆಗಳು ಇವೆಲ್ಲವೂ ಸಹ ನಾನು ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ನಿಧಾನವಾಗಿ ಅದರ ಬಗ್ಗೆ ಆಸಕ್ತಿನೂ ಸಹ ಮೂಡಿಸ್ತಾ ಬಂತು. ನನ್ನ ಹೆಸರು ಡಾಕ್ಟರ್ ಗಿರೀಶ್ ಜನ್ನೆ ಅಂಥೇಳಿ. ನಾನು ಕಳೆದ 18 ವರ್ಷಗಳಿಂದ ವನ್ಯಜೀವಿ ಪ್ರಪಂಚದೊಳಗೆ ಅತ್ಯಂತ ಕಡೆಗಣನೆಗೆ ಒಳಪಟ್ಟಂತಹ ಉಭಯವಾಸಿಗಳು ಅಥವಾ ಕಪ್ಪೆಗಳು ಅಂತ ನಾವೇನು ಕರಿತೀವಲ್ಲ, ಆ ಜೀವಿಗಳ ಕುರಿತಾಗಿ ಸಂಶೋಧನೆ ಮತ್ತು ಅವುಗಳ ಕುರಿತಾದಂತಹ ಜಾಗೃತಿಯನ್ನು ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನ ಸಮುದಾಯಕ್ಕೆ ತಲುಪಿಸೋದ್ರೊಳಗೆ ಕೆಲಸ ಮಾಡ್ತಾಯಿದ್ದೀನಿ. ಇದೇ ಪರಿಸರದಲ್ಲಿ ನನ್ನ ಹೈಸ್ಕೂಲು, PU ಕಾಲೇಜು ಇವೆಲ್ಲವೂ ಸಹ ಶರಾವತಿ ಕಣಿವೆ ಪ್ರದೇಶದಲ್ಲೇ ಮುಗಿಸಿದೆ. ಪದವಿಯಲ್ಲಿ ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಮ್ಯಾಥಮೆಟಿಕ್ಸ್ ಅಂತ ತಗೊಂಡ್ರೂ ಸಹ ನನ್ನ ಮನಸ್ಸಿನಲ್ಲಿ ಶರಾವತಿ ಕಣಿವೆಯ ಇಲ್ಲಿಯ ಪರಿಸರ, ಇಲ್ಲಿಯ ನೈಜ ಹೊಳೆ, ಅರಣ್ಯಗಳು ಇವೆಲ್ಲವೂ ಸಹ ನನ್ನ ಮನಸ್ಸಿನ ಮೇಲೆ ಅಗಾಧವಾದ ಯೋಚನೆಗಳಿಗೆ ಕಾರಣ ಆಗ್ತಾಯಿತ್ತು. ಹೇಗೋ 3 ವರ್ಷದ ಪದವಿನ ಈ ಸಮಯದಲ್ಲಿ ಮುಗಿಸಿದೆ. ಮುಂದಿನ ಹಂತಕ್ಕೆ ನನ್ನಲ್ಲಿ ಒಂದು ನಿರ್ಧಾರ ತೆಗೆದುತಕ್ಕಂಥ ಯೋಚನೆ ಬಂತು. ನಾನು ಯಾಕೆ ನನ್ನ ಇಷ್ಟದ ಪರಿಸರ, ಅರಣ್ಯ ಇದ್ರ ಬಗ್ಗೆ ಮಾಡಬಾರ್ದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ, ಇಲ್ಲೇ ಹತ್ತಿರದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪರಿಸರ ವಿಜ್ಞಾನ ಕುರಿತಾಗಿ ಒಂದು ಸ್ನಾತಕೋತ್ತರ ಪದವಿಯೂ ಸಹ ಇದೆ ಅಂತ ನನಗೆ ತಿಳಿತು. ಆಗಲೇ ನಾನು ಪರಿಸರ ವಿಜ್ಞಾನಕ್ಕೆ ಎಂಟರ್ ಕೊಟ್ಟಿದ್ದು. ಅದೇ ಸಂದರ್ಭದಲ್ಲೇ ಯೋಚನೆ ಮಾಡಿದೆ, ಏನು ನಮ್ಮ ಸುತ್ತಮುತ್ತ ದೊಡ್ಡ ದೊಡ್ಡ ಹುಲಿಗಳು, ಚಿರತೆಗಳು ಅಥವಾ ಆನೆ ಈ ಥರದ ದೊಡ್ಡ ದೊಡ್ಡ ವನ್ಯಪ್ರಾಣಿಗಳು ಸತ್ತಾಗ ಕೊಡ್ತಕ್ಕಂಥ ಮಹತ್ವ ಎಲ್ಲೋ ಒಂದು ಕಡೆ ಹಾವುಗಳು ಅಥವಾ ಮತ್ತೆಲ್ಲೋ ಒಂದು ಕಪ್ಪೆನೋ ಸತ್ತಾಗ ಮಹತ್ವ ಕೊಡದೇ ಇರೋದನ್ನು ನಾನು ಸಹ ಗಮನಿಸಿದೆ. ಆವಾಗ ನನಗೆ ಯೋಚನೆ ಬಂದಿದ್ದು, ನಾವು ಯಾಕೆ ಈ ಥರದ ಒಂದು ಕಡೆಗಣಿಸಿದಂತಹ ಒಂದು ಸಣ್ಣ ಪ್ರಾಣಿಗಳ ಬಗ್ಗೆ ಸಂಶೋಧನೆ ಮಾಡಬಾರ್ದು ಅಂತಕ್ಕಂಥ ಯೋಚನೆ ನನಗೆ ಆವಾಗ ಹೊಳೆದಿದ್ದು. ತಕ್ಷಣದಿಂದಲೇ ನಾನು ಏನು ಕಪ್ಪೆಗಳ ಬಗೆಗಿನ ಬೇರೆ ಬೇರೆ ರಿಸರ್ಚ್ ಆರ್ಟಿಕಲ್ಸ್ಗಳ ಬಗ್ಗೆ ಓದೋಕ್ಕೆ ಶುರು ಮಾಡಿದೆ. ಏನೇನು ಆಗ್ತಾ ಇದೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಆಂಫಿಬಿಯನ್ ಡಿಕ್ಲೈನಿಂಗ್ ಅಂತಕ್ಕಂಥ ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು. ಈ ನಿಕ್ಟೋಪಾಟ್ರಕಸ್ ಕುಂಬಾರ ಏನು ಮಾಡುತ್ತೆ, ಈ ವರ್ಷ ಪೂರ್ತಿ ಹರಿತಕ್ಕಂಥ ಸ್ಲೋ ಮೂವಿಂಗ್, ನಿಧಾನವಾಗಿ ಹರಿತಕ್ಕಂಥ ತೊರೆಗಳಲ್ಲಿ ಕಂಡುಬರತಕ್ಕಂಥ ಒಂದು ಇರುಳುಗಪ್ಪೆ. ಈ ಕಪ್ಪೆಯ ವೈಶಿಷ್ಟ್ಯತೆ ಇರತಕ್ಕಂಥದ್ದು ಇದರ ಬ್ರೀಡಿಂಗ್ ಬಿಹೇವಿಯರಲ್ಲಿ. ಹೇಗೆ ಯಾವ ಜಾಗದಲ್ಲಿ ಮೊಟ್ಟೆಗಳನ್ನು ಇಟ್ಟಿರುತ್ತೆ ಅಂತಂದರೆ, ಅದು ಮೊಟ್ಟೆಗಳಿಂದ ಟ್ಯಾಡ್ಪೋಲ್ಗಳು ಅಥವಾ ಒದೆ ಮೊಟ್ಟೆಗಳು ನೇರವಾಗಿ ನಿಧಾನವಾಗಿ ಹರಿತಕ್ಕಂಥ ನೀರಿಗೆ ಬೀಳುವ ರೀತಿಯಲ್ಲಿ ಅದು ಮೊಟ್ಟೆಗಳನ್ನು ಇಟ್ಟಿದಂಥದ್ದು ಇದರ ತುಂಬ ವಿಶಿಷ್ಟವಾದಂತಹ ಗುಣಲಕ್ಷಣ. ಇದು ಮೊಟ್ಟೆಗಳನ್ನು ಇಟ್ಟ ತಕ್ಷಣ ಗಂಡು ಕಪ್ಪೆ ಸಪ್ರೇಟ್ ಆಗುತ್ತೆ, ಹೆಣ್ಣು ಕಪ್ಪೆ ಸಪ್ರೇಟ್ ಆಗುತ್ತೆ. ಹೆಣ್ಣು ಕಪ್ಪೆ ಅಲ್ಲಿಂದ ತುಂಬ ದೂರಕ್ಕೆ ಹೋಗ್ಬಿಡುತ್ತೆ. ಗಂಡು ಕಪ್ಪೆ ಮಾತ್ರ ಈ ಮೊಟ್ಟೆಗಳು ಇಟ್ಟಂತಹ ಜಾಗದಲ್ಲೇ ಒಂದಿಷ್ಟು ಕಾಲ ಇದ್ದು ಅಲ್ಲೇ ಕೆಳಗೆ ಇದ್ದಂತಹ ಆ ನೀರಿನ ಕೆಳಗಡೆ ಇರತಕ್ಕಂಥ ಮರಳುಗಳನ್ನೆಲ್ಲ ತನ್ನ ಮುಂಗಾಲುಗಳಿಗೆ ಅಂಟಿಸ್ಕೊಂಡು ಅದನ್ನು ಮೊಟ್ಟೆಗಳಿಗೆ ನಿಧಾನವಾಗಿ ಅಂಟಿಸ್ತಂಥದ್ದು ಸಹ ತುಂಬ ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಬಿಹೇವಿಯರ್ ಇದು. ಈ ವೈಶಿಷ್ಟ್ಯವಾದಂಥ ಬಿಹೇವಿಯರೇ ಈ ಕಪ್ಪೆಗೆ ಕುಂಬಾರ ಕಪ್ಪೆ ಅಂತ ಹೇಳೋದಕ್ಕೆ ಕಾರಣ.
ಎಲ್ಲೋ ಒಂದು ಕಡೆ ತುಂಬ ಪ್ರಿಸ್ಟೈನ್ ಹ್ಯಾಬಿಟ್ಯಾಟ್ ಇರುತ್ತೆ, ಅಂದರೆ ಅನ್ಡಿಸ್ಟರ್ಬ್ಡ್, ಯಾವುದೇ ತೊಂದರೆ ಇಲ್ಲದೆ ಇರತಕ್ಕಂಥ ಒಂದು ಅರಣ್ಯದ ನಡುವೆ ಇರತಕ್ಕಂಥ ಒಂದು ತೊರೆ. ಈ ಅರಣ್ಯಗಳು ನಿಧಾನವಾಗಿ ಕೃಷಿ ಭೂಮಿಯಾಗುವ ಬದಲಾವಣೆ ಆಗುವ ಸಂದರ್ಭದಲ್ಲಿ ಆ ಪರಿಸರದಲ್ಲಿರ್ತಕ್ಕಂಥ ಕಪ್ಪೆಗಳ ಮೇಲೆ ಈ ಕೃಷಿ ವ್ಯವಸ್ಥೆಗಳು ಯಾವ ಥರದಲ್ಲಿ ಪರಿಣಾಮ ಬೀರ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಬೇಕಾಗಿತ್ತು. ಯಾವ ಥರ ಎನ್ವೈರ್ಮೆಂಟಲ್ ಪ್ಯಾರಾಮೀಟರ್ಸ್ಗಳು, ಏರ್ ಟೆಂಪ್ರೇಚರ್, ವಾಟರ್ ಟೆಂಪ್ರೇಚರ್, ಇವನ್ ಲೀಫ್ ಲೀಟರ್, ಅಂದರೆ ಈ ವರ್ಷ ಪೂರ್ತಿ ಹರಿಯತಕ್ಕಂಥ ತೊರೆಗಳ ಅಕ್ಕಪಕ್ಕ ಇರತಕ್ಕಂಥ ದರಗೆಲೆಗಳು, ಅಥವಾ ಆ ಸ್ಟ್ರೀಮಿನ ಅಗಲ ಇರ್ಬೋದು, ಅಥವಾ ಸ್ಟ್ರೀಮಿನ ಆಳ ಇರ್ಬೋದು, ಇವೆಲ್ಲವೂ ಸಹ ಬೇರೆ ಬೇರೆ ಎನ್ವೈರ್ಮೆಂಟಲ್ ಪ್ಯಾರಾಮೀಟರ್ಸ್ಗಳು. ಆ ಬದಲಾದ ಅಲ್ಲಿಯ ಸ್ಟ್ರಕ್ಚರ್ಗಳು ಹೇಗೆ ನಮ್ಮ ಈ ನಿಕ್ಟೋಪಾಟ್ರಕಸ್ ಕುಂಬಾರ ಅವುಗಳ ಸಂಖ್ಯೆಗಳ ಮೇಲೆ ಹೇಗೆ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆಗಳ ಮೂಲಕ ನಾವು ಸಾಬೀತುಪಡಿಸೋಕ್ಕೆ ಶುರು ಮಾಡಿದ್ವಿ. ನನ್ನ ಜೊತೆಗೆ ಇರ್ತಕ್ಕಂಥ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತರನ್ನು, ಅನೇಕ ನನ್ನ ವಿದ್ಯಾರ್ಥಿಗಳು ಈ ವಿಷಯದ ಮೇಲೆ ಪ್ರೇರೇಪಣೆಗೊಂಡು ನನ್ನ ಜೊತೆಗೆ ಫೀಲ್ಡಿಗೆ ಬರೋವಂಥದ್ದು, ಅವರಿಗೆ ಅದ್ರ ಬಗ್ಗೆ ಒಂದಿಷ್ಟು ಹೊಸ ಹೊಸ ಮಾಹಿತಿಗಳನ್ನು ಕೊಡೋವಂಥದ್ದು, ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗೋವಂಥದ್ದು, ಇದು ನನ್ನ ರುಟೀನ್ ವರ್ಕ್. ಅದಕ್ಕಿಂತಲೂ ಹೆಚ್ಚಿಗೆ ಅಂತಂದರೆ ನಮ್ಮ ಭಾಗದಲ್ಲೇ ವಿಜ್ಞಾನದ ಹೊರತಾಗಿ ಇರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ತವರು ಸಹ ನನ್ನ ಟೀಮ್ನಲ್ಲಿ ಇರೋವಂಥದ್ದು. ನನ್ನೂರು ಶರಾವತಿ ಹಿನ್ನೀರು ಪ್ರದೇಶದ ಹಂಸಗಾರು ಅಂತ ಒಂದು ಊರು. ಬೇಸಿಕಲಿ ನಾನು ಎಲೆಕ್ಟ್ರಿಷಿಯನ್ನು, CCTV ಇನ್ಸ್ಟಾಲೇಷನ್ಸು ಮತ್ತು ಮನೆಯ ವೈರಿಂಗ್ ಕೆಲಸಗಳನ್ನೆಲ್ಲ ಮಾಡ್ತೀನಿ. ನನಗೆ 2017ರಲ್ಲಿ ಇವರು ಗಿರೀಶ್ ಅವರು ಪರಿಚಯ ಆದರು. ಸೊ ನನಗೆ ಮೊದಲಿನಿಂದಲೂ ನಾನು ಹುಟ್ಟಿ ಬೆಳೆದಿರೋದು ಶರಾವತಿಯ ಮಡಿಲಲ್ಲೇ ಆಗಿರೋದ್ರಿಂದ ನನಗೆ ಇಲ್ಲಿ ವನ್ಯಜೀವಿಗಳು ಮತ್ತು ಇಲ್ಲಿನ ಕಾಡುಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇತ್ತು. ಮೊದಲೆಲ್ಲ ಹೇಗೆ ಅಂತಂದರೆ ಕಪ್ಪೆಗಳು ಅಂತಂದರೆ ಎಲ್ಲದೂ ಒಂದೇ ಥರ ಕಪ್ಪೆಗಳು ಅಂದ್ಕೊಂಡಿದ್ದು ನನಗೆ ಗಿರೀಶ್ ಅವರಿಂದ ಗೊತ್ತಾಯಿತು ಕಪ್ಪೆಗಳಲ್ಲೂ ಬೇರೆ ಬೇರೆ ಜಾತಿಗಳಿದೆ. ಸೊ ಅವುಗಳಲ್ಲೂ ಬೇರೆ ಬೇರೆಯ ಹಾವಭಾವಗಳು ಅಂದರೆ ಬಿಹೇವಿಯರ್ಸ್ ಇರುತ್ತೆ ಅನ್ನೋದು ಅವರಿಂದ ಗೊತ್ತಾಯಿತು. ನಾನು ಈಗ ನ್ಯಾಚುರಲಿಸ್ಟ್ ಆಗಿ ಕೆಲಸನೂ ಕೂಡ ಮಾಡ್ತಾಯಿದ್ದೀನಿ. ಕಪ್ಪೆಗಳ ಬಗ್ಗೆ ಅವೇರ್ನೆಸ್ ಕ್ಯಾಂಪ್ಗಳನ್ನು ಮಾಡಿದ್ದೀವಿ, ಆಮೇಲೆ ಹಾವುಗಳ ಬಗ್ಗೆ ಮಾಡಿದ್ದೀವಿ, ಇನ್ನು ಹಕ್ಕಿಗಳ ಬಗ್ಗೆನೂ ಮಾಡಿದ್ದೀವಿ. ಮುಂದೆ ಇನ್ನೂ ಒಂದಷ್ಟು ನಮಗೆ ಪ್ಲ್ಯಾನ್ಗಳಿದೆ ಈ ಒಂದು ಸಂಸ್ಥೆಯಿಂದ ಮಾಡೋಕ್ಕೆ. ಈ ಕಪ್ಪೆಗಳು ನಾಶ ಆದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಇನ್ಡೆಪ್ತ್ ಹೋದಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಹೇಗೆ ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್, ಈಗ ಮೆರಿಸ್ಟಿಕಾ ಸ್ವ್ಯಾಂಪ್ಗಳು, ಈ ಮೆರಿಸ್ಟಿಕಾ ನಾವೇನು ಈಗ ಇರ್ತಕ್ಕಂಥ ಕತ್ಲೆಕಾನು ಮೆರಿಸ್ಟಿಕಾ ಸ್ವ್ಯಾಂಪ್ ಇದೆಯಲ್ಲ, ಇದೊಂದು ಪ್ರಿಮಿಟಿವ್ ಫಾರೆಸ್ಟ್. ಇದು ಒಂದು ಕಪ್ಪೆಯ ಆವಾಸ ನೆಲೆ ನಾಶ ಆಗಿದ್ದು ನಿಧಾನವಾಗಿ ಅದು ಸ್ವ್ಯಾಂಪಿನ ನಾಶಕ್ಕೆ ಕಾರಣ ಆಯಿತು. ಸ್ವ್ಯಾಂಪ್ನ ನಾಶ ಅಂತಕ್ಕಂಥದ್ದು ನಿಧಾನವಾಗಿ ಅವುಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಇನ್ನೊಂದಿಷ್ಟು ವನ್ಯ ಕೀಟಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು ಅವುಗಳ ನಾಶಕ್ಕೆ ಕಾರಣ ಆಯಿತು. ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇಡೀ ಒಂದು ಅರಣ್ಯ ಪರಿಸರ ವ್ಯವಸ್ಥೆಯ ನಾಶಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ನಾವು ಕಪ್ಪೆಗಳನ್ನು ಎನ್ವೈರ್ಮೆಂಟಲ್ ಹೆಲ್ತ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಈ ಶರಾವತಿ ಕಣಿವೆಯ ಆವಾಸ ನೆಲೆಗಳನ್ನು ಜಪಾನಿನ ಯಾರೋ ಒಬ್ಬರು ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಇದನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ಇಲ್ಲಿಯ ಸ್ಥಳೀಯ ಜನರೇ. ಆ ಕಾರಣಕ್ಕೆ ನಾನು ನಮ್ಮ ಶರಾವತಿ ಕಣಿವೆಯ ಅಕ್ಕಪಕ್ಕದ ಭಾಗದಲ್ಲಿ ತುಂಬ ಇಂಟೀರಿಯರ್ ಇರತಕ್ಕಂಥ ಅನೇಕ ಶಾಲೆಗಳಿಗೆ ಹೋಗಿ ಅಲ್ಲಿಯ ಒಂದು ಪರಿಸರದಲ್ಲಿ ಅವರಿಗೆ ಅವ್ರದ್ದೇ ಪರಿಸರದಲ್ಲಿರ್ತಕ್ಕಂಥ ಬೇರೆ ಬೇರೆ ಜೀವಿಗಳ ಬಗ್ಗೆ ಮಾಹಿತಿ ಕೊಡೋವಂಥದ್ದು. ಮೂಗಿನ ಥರನೇ ಇರ್ತಕ್ಕಂಥ ಒಂದು ಕಪ್ಪೆ ಪ್ರಭೇದ ಇದು. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡು ಬರ್ತಾ ಇರ್ತಕ್ಕಂಥ ಕಪ್ಪೆಗಳಿವೆಲ್ಲ ನೋಡಿ, ಅಷ್ಟೇ. ಇವೆಲ್ಲ ಸಹ ನಮ್ಮ ಅಕ್ಕಪಕ್ಕ, ರಸ್ತೆ ಅಕ್ಕಪಕ್ಕ ಇರ್ಬೋದು, ಕಾಡಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಪೊದೆಗಳನ್ನು ನಾವು ಕರಿತೀವಲ್ಲ, ಬುಷಸ್ ಅಂತ ಕರಿತೀವಲ್ಲ, ಆ ಬುಷಸ್ಗಳ ಮೇಲೆ ಕಂಡುಬರ್ತಕ್ಕಂಥ ಕಪ್ಪೆಗಳು. ಈ ಥರ ಪ್ರತಿಯೊಂದು ಕಪ್ಪೆಗಳ ನಡುವೆಯೂ ಸಹ ವ್ಯತ್ಯಾಸಗಳೇ. ಶಾಲೆಯ ಮಕ್ಕಳನ್ನು ಅಲ್ಲಿಯ ಅವರ ಊರಿನ ಹತ್ತಿರದ ಅರಣ್ಯ ಪ್ರದೇಶಗಳಿಗೆ ಕರ್ಕೊಂಡು ಹೋಗೋದು, ಅಲ್ಲಿರ್ತಕ್ಕಂಥ ಕಪ್ಪೆಗಳು, ಅಲ್ಲಿರ್ತಕ್ಕಂಥ ಹಾವುಗಳು, ಅಲ್ಲೇ ಇರ್ತಕ್ಕಂಥ ಪಕ್ಷಿಗಳು, ಇವೆಲ್ಲದರ ಬಗ್ಗೆ ಒಂದು ಏನು ಸಂಕ್ಷಿಪ್ತವಾಗಿ ಸಮಗ್ರವಾದಂಥ ಒಂದು ಮಾಹಿತಿಗಳನ್ನು ಕೊಡೋದ್ರ ಮೂಲಕ ಅವರಲ್ಲಿ ಒಂದು ಜಾಗೃತಿಯ ಅರಿವಿನ ಒಂದು ಬೀಜವನ್ನು ಬಿತ್ತುವ ಒಂದು ಕೆಲಸವನ್ನು ನಾವು ಮಾಡ್ತಾ ಬಂದಿವಿ. PhD ಮುಗಿದ ನಂತರ
ಹೊರಗಡೆ ಬೇರೆ ಬೇರೆ ಅಪಾರ್ಚುನಿಟೀಸ್ಗಳು ನನಗೆ ತೆರೆದುಕೊಳ್ತು. ಆದರೂ ಸಹ ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ಎಲ್ಲೋ ನನ್ನ ಶರಾವತಿ ಕಣಿವೆ ಬಿಟ್ಟು ಬೇರೆ ಯಾವುದೋ ಪ್ರದೇಶಗಳಲ್ಲಿ ಹೋಗಿ ಸಂಶೋಧನೆಗಳನ್ನು ಮಾಡೋದಕ್ಕಿಂತ ನಾನು ಹುಟ್ಟಿ ಬೆಳೆದಂತಹ, ನನಗೆ ಉಸಿರು ಕೊಟ್ಟಂತಹ, ನನಗೆ ಯಾವಾಗಲೂ ಸಹ ಸದಾ ಕಾಣಿಸ್ತಕ್ಕಂಥ ಈ ಶರಾವತಿ ಕಣಿವೆಯ ಹಸಿರಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ.